ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪಾಲ್ಗಡಲ ಕಡೆವಾಗ ನೀ ಜನಿಸಿದಂದೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1 ವರ್ಷ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಬಂಡೇಜೆ ಫಾಲ್ಸ್ ಟ್ರೆಕ್ಕಿಂಗಲ್ಲಿದ್ದೀವಿ. ಅವ್ರ ಜೊತೆ ನಾವು ಬಂದಿದ್ದೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಟಿ ರಘುಸ್ ಯೂಟ್ಯೂಬ್ ಚಾನಲ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆಂಟ್. ಓಕೆ ಗಾಯ್ಸ್, ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಇವಾಗ ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ಟ್ರೆಕ್ಕಿಂಗ್ ಬರಬೇಕು ಅಂತಂದರೆ ಮುಂಚೆನೇ ಪ್ರೀ ಬುಕ್ ಮಾಡ್ಕೋಬೇಕು. ಪ್ರೀ ಬುಕ್ ಮಾಡಿಕೊಂಡು ಆ ಲಿಸ್ಟ್ನ ಫಾರೆಸ್ಟ್ ಸೆಕ್ಯೂರಿಟಿ ಇರ್ತಾರೆ ಚೆಕ್ ಪೋಸ್ಟ್ ಹತ್ರ, ಅದನ್ನು ತೋರಿಸಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕಂಪಲ್ಸರಿ. ಅದಾದಮೇಲೆ ಒಳಗಡೆ ಟ್ರೆಕ್ಕಿಂಗ್ ಬಿಡೋದು. ಟಿಕೆಟ್ಸ್ ಇಲ್ಲ ಅಂದರೆ ಒಳಗಡೆ ಎಂಟ್ರಿ ಇಲ್ಲ. ಯಾವುದೇ ಪ್ಲಾಸ್ಟಿಕ್ ವಸ್ತುಗಳು ಆಗಲಿ ಮಾರಣ ಹಂತಕ ಆಯುಧಗಳೆಲ್ಲ ಬಿಡೋದಿಲ್ಲ. ಸೌಂಡ್ ಸಿಸ್ಟಮ್ ಅದು ಇದು ಅಂತ ಈ ಥರ ನೋಡಿ, ಈ ಥರ ಇರ್ತಾರೆ. ಇವ್ರನ್ನೆಲ್ಲ ಇಗ್ನೋರ್ ಮಾಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ. ಹಾಯ್, ಸೊ ಆಫ್ಟರ್ ಲಾಂಗ್ ಟೈಮ್ 1 ವರ್ಷ ಆದಮೇಲೆ ಮತ್ತೆ ಒಂದು ಒಳ್ಳೆ ಅಡ್ವೆಂಚರಸ್ ಟ್ರೆಕ್ಕಿಂಗ್. ಕುಮಾರ ಪರ್ವತ ಆದಮೇಲೆ ಬಂಡೇಜೆ ಫಾಲ್ಸಿಗೆ ನಮ್ಮ ಪಯಣ. ಆ ಟ್ರೆಕ್ಕಿಗೂ ಈ ಟ್ರೆಕ್ಕಿಗೂ ಏನೋ ವ್ಯತ್ಯಾಸ ಏನಿಲ್ಲ, ಅದಕ್ಕಿಂತ ಸ್ವಲ್ಪ ಈಸಿ ಐತೆ ಅಷ್ಟೇ. ಅದು ಮೀಟರ್ ಆಫ್ ಆಗಿತ್ತು. ಇದು ಸ್ವಲ್ಪ ಓಕೆ ಅನ್ಸುತ್ತೆ ಎಲ್ರಿಗೂ. ಏನು ಅಷ್ಟೊಂದೇನು ಅಂತ ಏನಿಲ್ಲ, ಇದು ಡಿಫಿಕಲ್ಟ್ ಇಲ್ಲ, ಆರಾಮಾಗೇ ಇದೆ. ರೋಡ್ಸ್ ಇದೆ, ಅಲ್ಲಲ್ಲಿ ಕಲ್ಗಳಿದೆ, ನೋಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮ ಸಂತು ನೋಡ್ರಿ ಹೊಸ ಶೂ ತಗೊಂಬಂದವನೇ, ತಗೊಬಂದಿದ್ದು ಒಂದೇ ದಿನಕ್ಕೆ ಪಾಪ ಈ ಥರ ಗತಿ ತೋರಿಸ್ಬಿಟ್ಟ. ಅದಕ್ಕೆ ಶೂ ಪಾಪ ಇಷ್ಟು ಬೈಕೊಂಡಿತ್ತು. ನಮ್ಮ ಶೂಗಳು ನೋಡ್ತೀರಾ, ಈ ಥರ ಇದೆ. ಅವ್ನು ಶೂ ತೋರಿಸ್ಬಿಡು ಪಾಪ, ಎಕ್ಸ್ಟ್ರಾರ್ಡಿನರಿ ಶೂ ಅಂತ ಒಂದು. ನಿನ್ನ ಶೂ ಏನೋ ನಾರ್ಮಲ್ ಶೂ. ಸರಿ ಬಾ. ಏನೋ ಮಾಡ್ತಾ ಇದ್ದೀರಾ? ಏನೋ ಸಂಶೋಧನೆ ಮಾಡ್ತಾ ಇದ್ದೀರಾ? ಏನು ಸಂಶೋಧನೆ ಮಾಡ್ತಾ ಇದ್ದೀರಾ? ಕಲ್ಲಿಗೆಲ್ಲ ಫಂಗಸ್ ಯಾವ ರೀತಿ ಹತ್ಕೊಂಡಿದೆ ಅಂತ. ಬರೀ ಡೌಗಳು ನಿಂದ. ಮಣ್ಣಿದೆ ಅಂದರೆ ಏನೋ ಒಂದು ಹತ್ಕೊಂಡಿದೆ ಆಯ್ತಾ. ಕಲ್ಲು, ಇದು ಫುಲ್ಲು ಕಲ್ಲು. ಈ ನನ್ನ ಮಕ್ಕಳು ಮತ್ತೆ ಸ್ಟಾರ್ಟ್ ಮಾಡೋರಪ್ಪ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. Why? I don't understand. ಆಯ್ತು, ಆಮೇಲೆ ಎಲ್ಲೋ ಫಾಲ್ಸು. ಕುಮಾರ ಪರ್ವತದಲ್ಲಿ ನೀರೇ ಸಿಕ್ಕಿಲ್ಲ. ಇಲ್ಲಿ ನೋಡಿದ್ರೆ ಇಷ್ಟೊಂದು ನೀರೈತೆ ಗುರು. ಅವಾಗ ಹೋಗಿದ್ದು ಸಮ್ಮರಲ್ಲಿ. ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಐದನೇ ಸರಿನಾ? ಹತ್ರ ಎಲ್ಲ ಹೂನಬ್ಬ. ಇಲ್ಲಿ ನೀರ್ ಹೆಂಗ್ ಬರ್ತೈತೆ ನೋಡಿ. ಇಲ್ಲಿ ಏನೋ ಇದು ಎಲ್ಲಿಂದ ಬರ್ತಾ ಇದೆ? ಅರ್ಧನೂ ಗೊತ್ತಿಲ್ಲ ಅನ್ಸುತ್ತೆ. ಇನ್ನು ಕಾಲ್ ಭಾಗ ಹತ್ತಿದ್ದೀವಿ. ಹಿಂದೆ ನೋಡ್ಬೋದು ವ್ಯೂ ಕಾಣ್ತಾ ಇದೆ. ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹಿಂದೆ ಕಾಣ್ತಾ ಇರ್ಬೋದು ವ್ಯೂಸು. ಮಾತಾಡೋಕ್ಕಾಗಲ್ಲ, ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ. ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಂಡೇಜೆ ಫಾಲ್ಸು ಕುಮಾರ ಪರ್ವತ ಥರ ಇಲ್ಲ ಅಂದ್ಕೊಂಡ್ವಿ, ಬಟ್ ಹತ್ತುತ್ತಾ ಸೇಮ್ ಬರ್ತಾಯಿದೆ. ಅದೇ ಥರ ಚೆನ್ನಾಗಿದೆ. ಸ್ವಲ್ಪ ಈಚಸ್ ಕಾಟ ನೋಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಯಾವಾಗ ಹತ್ಕೊಂಡ್ಬಿಡುತ್ತೆ. ಸಗದಾಗ ಕಾಣ್ತಾ ಇದೆಯಲ್ಲ ಏನು ಫೋಟೋ.
ಕರ್ರಿ ಇರೋ ಕಾಣಿಸ್ರಿ ಹಂಗೆ ಅಂತ ಮಾಡ್ಬಿಟ್ರಿ. ಹೆವಿ ಲೀಚಸ್ ಕಾಟ. ನೀನೇನು ಕವರ್ ಎತ್ಕೊಂಡ್ ಬಂದಿದ್ಯಾ? ಅದೇ ಒಂದು ರೈನ್ ಜಾಕೆಟಾ? ಕವರ್ ಬಿಟ್ರ ಒಳಗಡೆ? ಕವರು ಡೆಟಾಲ್. ಕವರ್ ಹೆಂಗ್ ಬಿಟ್ರ ಒಳಗಡೆ? ಏನ್ ಚುಪ್ಪು ಚುಪ್ಪು? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಚಿಪ್ಸ್ ತಿನ್ನಕ್ಕೆ. ಕವರ್ ಹೆಂಗ್ ಬಿಟ್ರು ಹೋದ ಒಳಗಡೆ? ಕೇಳಿಲ್ವಾ? ಕವರ್ ಅಲೋ ಮಾಡಲ್ಲ ಅಂದಿಲ್ವಾ? ಓ, ಬಾಂಧವರಿಗೆ ಒಂದೆರಡು ಹಿತವಚನ ಕೊಡೋಣ. ಏನು ಹೇಳು? ಹಿತವಚನ ಏನು ಕೊಡೋಣ? ಹಿತವಚನ ಏನು ಅಂತಂತಂದ್ರೆ, ಅವಾಗ ಈ ಥರ ಟ್ರೆಕ್ಕಿಂಗ್ಗಳು ಮಾಡಿ ನಿಮ್ಮ ದೇಹಕ್ಕೂ ಒಳ್ಳೇದು. ಪರಿಸರ ಪ್ರಕೃತಿನ ನೀವೇ ನೋಡ್ಬೋದು. ನನ್ನ ಮಗುಂದ ಬೆಂಗಳೂರಲ್ಲಿ ಆ ಸಿಟಿ ಧೂಳು ನೋಡಿ ಸಾಕಾಗಿದೆ. ಇಲ್ಲಿ ಕೂಲ್ ಆಗಿದೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್ ನಿಮ್ದು? ನಾವೆಷ್ಟು ಫ್ರಸ್ಟ್ರೇಟ್ ಆಗಿದ್ದೀವಿ ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಫಸ್ಟ್ ಟೈಮಾ? ವೀಕ್ ಡೇಸ್ ಅಲ್ಲಿ ಬಂದು ನಾವು ಇಲ್ಲಿ ಎಂಜಾಯ್ ಮಾಡ್ತಿದ್ದೀವಿ ಅಂದ್ರೆ ಅಷ್ಟು ಫ್ರಸ್ಟ್ರೇಷನ್ ಆಗಿದೆ ಬೆಂಗಳೂರು ಜೀವನ. ಎಲ್ಲ ಕಾರಣ ನಮ್ಮ ಡಿ ರಘು ಅವರು. ಯಾಕೆ? ಏನಕ್ಕೆ ಅಂತಂದ್ರೆ ಟ್ರಿಪ್ ಆರ್ಗನೈಸ್ ಮಾಡಿದ್ ನೀವೇ. ನಾನಾ ಆರ್ಗನೈಸ್ ಮಾಡಿದ್ದು, ಪ್ಲಾನ್ ಮಾಡಿದ್ದು ಎಲ್ಲ ನಮ್ಮ ಹುಡುಗರು. ನಾನೇನು ಮಾಡಿಲ್ಲ. ಯಾರೋ ಮಾಡಿದ್ದು, ಯಾರೋ ಕರ್ಕೊಂಡ್ಬಂದಿದ್ದು, ಯಾರೋ ಆಗಿದ್ದು. ಇಲ್ಲಿ ಬಿಡು. ಓಕೆ, ನೀರಿಗಾಗಿ ಪರದಾಟ. ನೀನ್ ಎಲ್ಲೋದ್ರೂ ಬರೀ ನೀರಿಗಾಗಿ ಪರದಾಟ ಅಲ್ಲ ನೀನು. ಚಿಕ್ಕಮಗಳೂರಲ್ಲಿ ಜನರ ಹಾಹಾಕಾರ. ಚಿಕ್ಕಮಗಳೂರು ಬಂದು ನೀರು ಕುಡಿಬಾರ್ದು, ಚಿಲ್ಡಾಗ ಒಂದು ಬಿಯರ್ ಕುಡಿಬೇಕು ಈ ವೆದರ್ಗೆ. ಆಹಾ, ಏನ್ ಡೈಲಾಗ್. ನಮ್ಮ ಸೀನಿಯರ್ ಸಿಟಿಸನ್ ಧನರಾಜ್ ಅವರು ಬರ್ತಾ ಇದಾರೆ. ಹೆಂಗಿದೆ ಧನು ಎಕ್ಸ್ಪೀರಿಯನ್ಸ್? ಆ ನೀರಿನ ವಾಸನೆ ಇರ್ಬೋದು, ಆ ಕುಡಿದಾಗ ಟೇಸ್ಟ್ ಇರ್ಬೋದು. ಇಲ್ಲಿಗೆಲ್ಲ ಬಂದಾಗ ಸಾಕಷ್ಟು ದಿನ ಅಲ್ಲಿ ಬಂದು ಕಾಲ ಕಳೆದು ಎಲ್ಲ ಮರೆತುಬಿಟ್ಟು ಆರಾಮಾಗಿರ್ಬೇಕು ಅಂತ ಅನ್ಸುತ್ತೆ. ಬಟ್ ಆದ್ರೂ ನಮಗೆ ಅಂತ ಒಂದು ಸಮಯ ಬೇಕಾದಾಗ ನಥಿಂಗ್ ಲೈಕ್ ನೇಚರ್. ಐ ಥಿಂಕ್ ಪ್ರಕೃತಿ ಮಧ್ಯದಲ್ಲಿರೋದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಯಾವಾಗ ಟೈಮ್ ಆಗುತ್ತೋ, ಒಳ್ಳೆ ಸೀಸನಲ್ಲಿ, ಒಳ್ಳೆ ಮಳೆಗಾಲದಲ್ಲಿ ಹೊಸದಾಗಿ ನೀರು ಬಂದಾಗ ಎಲ್ಲ ಜಾಗದಲ್ಲೂ ಒಂದೊಂದ್ಸಲ ಈಜ್ಬೇಕು. ಆಯ್ತು, ಎಗ್ರಸ್ರಪ್ಪ ಆಯ್ತು. ಇವನ್ಗೇನೋ ಇಲ್ಲ, ನಿಂಗೇನೋ ನಿಂಗೆ ಈ ಕಡೆ ಎಲ್ಲ ಒಂದೇ ಸರಿ ಹಿಂಗೆ ಕಳಿಸ್ಬಿಡ್ತೀನಿ. ಕಳ್ಸೋ. ನಾನು ತಿರ್ಕೋತೀನಿ ಅಷ್ಟೇ, ಅವ್ನು ವಿಡಿಯೋ ಮಾಡ್ತಾನೆ. ಯಾರು ಬಂದ್ರೆ ಪರವಾಗಿಲ್ಲ, ಅವ್ನು ಬರ್ಬೇಕು ಅಷ್ಟೇ. ಬಿಡೋ, ಹೋಗ್ತೈತೆ ಅದಲ್ಲಿ. ತುಮಕೂರನೆ ಹೊಸ ಕಾರ್ ತಗೊಂಡಿದ್ದೇನೆ. ಕೀರ್ತಿ ನನ್ನ ಒಳ್ಳೆ ತುಂಬ್ತೀನಿ, ಗೊತ್ತಲ್ಲ, ತುಮಕೂರಿಗೆ ಎಸಿರ್ತೀನಿ ಒಳಗೆ. ಬಾಯ್. ಈಗ ನೀತಿಕತೆ ಪೀರಿಯಡ್ ಪ್ರಾರಂಭ. ನಾವೆಲ್ಲ ಫ್ರೆಂಡ್ಸ್ ಸರ್. ನಮ್ಮಲ್ಲಿ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ನಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀನಿ. ಕಿಟೆ ನಿಧಾನ, ತುಂಬಾ ಸ್ಪೀಡ್ ಒಳ್ಳೇದಲ್ಲ. ನಮ್ಮ ಹುಡುಗರೆಲ್ಲ ಬಿಸಿ ಆದ್ರಪ್ಪ. ಯಾರಿಗೆ? ನಮಗೆ ಒಂದೇ ಒಂದು ಯಾವ್ದಾದ್ರು ಝೊಮ್ಯಾಟೊ ಸ್ವಿಗ್ಗಿ ಮಾಡಿ ಗಾಯ್ಸ್ ಪ್ಲೀಸ್. ಹೇಳಿದ ತಕ್ಷಣ ಮಾಡೋದು. ಕಣ್ಣಲ್ಲೆಲ್ಲ ನಿದ್ದೆ ಇಲ್ಲ. ಈ ನನ್ನ ಮಗಳು ಅವನು ಇಬ್ಬರು ಸೇರಿಕೊಂಡು ನಮ್ಮ ಹೊಟ್ಟೆ ಸುರಿಸ್ತವ್ರು. ನಮ್ಮನ್ನು ಕಾಪಾಡ್ತಿರೋದು ಈ ಬಾಳೆಕಾಯಿ ಚಿಪ್ಸ್. ತಗೋ ಒಂದೆರಡು. ಥ್ಯಾಂಕ್ ಯು ಮಚ್ಚ. ಲೋ ಇವ್ನು ಸಂತು ನಾನು ಮಾಡೋವಲ್ಲ ಒಂದೊಂದು ಹಾಳಾಗೋಯ್ತಲ್ಲೋ. ತೊಳಿತಾ ಇರಿ. ಅಭಿ ಬರೀ ಎಲ್ಲೋದ್ರೂ ನೀರು ಹಿಡಿಯೋದೆ ಕೆಲಸ ಒಂದು. ಇಡಿ ಚೆನ್ನಾಗಿದೆ. ಏನು ಮಾಡ್ತಿದ್ಯಾ? ಅದಕ್ಕೇನಾಗ್ತಾ ಇದೆಯಾ? ಏನು ಮಿಕ್ಸಿಂಗು? ಏನು ಬಾಳೆಕಾಯಿ ಚಿಪ್ಸ್ ಇನ್ ಫಾರೆಸ್ಟ್. ನನಗೆ ಕೊಡ ಗೊತ್ತಮ್ಮ. ಇನ್ನೊಬ್ಬನೇ ಮಚ್ಚ, ನಾನು ನೋಡ್ಕೊತಾ ಇರೋ ಚೆನ್ನಾಗಿ. ಇದು ಮಿಯೋ ಹುಲಿ ರಾಜ ಹುಲಿ ಎಬ್ಬುಲಿ. ನಾನು ಹೊಡ್ದ ಅಂದ್ರೆ ಸಮುದ್ರ ಎಷ್ಟೇ ಹಾಳಾಗ ಇಳಿದು ಬಿಟ್ಟವನ ಒಂದು ಹಳೆಯನ. ಅಲರ್ಟ್ ಆಗಿ ಜೀಪ್ ತೊಳಿ. ಆನೆ ಬಂದೈತೆ. ಎಲ್ಲ ಪಾನೆ ಬಂದಿರೋದು. ಏಯ್ ಹೇಳ್ರಿ. ಏಯ್ ಫಾರೆಸ್ಟ್ ಆಫೀಸರ ನೀವು? ಅಲ್ಲ, ಫಾರೆಸ್ಟ್ ಆಫೀಸರ್ ಅಲ್ಲ. ಯಾರು ನಿಮ್ಮ ನಂಬರ್ ಕೊಟ್ಟಿದ್ದು? ಇಲ್ಲ ಅಣ್ಣ, ಒಕ್ಕಡಿ ಆನೆ ಬಂದಂತೆ. ಅಲರ್ಟ್ ಆಗಿ. ಇದು ನಿಮ್ಮ ಮನೇಲಿ ಏನೇ ಆಯ್ತಾ? ಸಮಯ
ಅರ್ಜೆಂಟಾಗಿ ಎಣ್ಣೆ ತಗೊಂಡೋಗ್ಬಿಟ್ಟು ಬರೋ ತನಕ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಬ್ಬೊಬ್ರು ಒಂದೊಂಥರ ಬಸ್ರಿ ಹೆಂಗ್ಸ್ ಬಂದಂಗೆ ಬರ್ತೀಯಲ್ಲೋ ನನ್ನ ಕೈಲಿ ಆಗಲ್ಲಪ್ಪ ನಿಂಗೆ ರುಕ್ಮಿಣಿ ಏನು ಮಾಡ್ತಾ ಇದ್ದೀರಾ? ಫೋನಲ್ಲಿ ಆ ಕಡೆ ಡ್ಯಾನ್ಸ್ ಮಾಡ್ತಾರ ಹೋಗಿ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಹ್ಞೂ ಗ್ರಹಗತಿ ಸಂದಾಕಿಲ್ವ? ವಿಷಯ ಗೊತ್ತಾಯ್ತಿಲ್ಲ. ಏನ್ ವಿಷಯ? ಪಂಚಾಯತಿ ಪರಮೇಶ್ವರ ಪಾಲಿಡಲ್ ಕುಡ್ಬಿಟ್ಟಾನಂತೆ. ಪಂಚಾಯತಿ ಪರಮೇಶಿ ಅದೇ ಡಿ ರಘುವಣ. ನೀವು 4 ಜನ ಆಗಿದ್ರು ನೋಡೋದಕ್ಕೆ ಮಜೂರ್ಗಳ ತರ ಕಾಣಿಸ್ತಾ ಇದ್ರ. ಹಂಗಂದ್ರೆ ಕಳ್ಳನ್ ಮಕ್ಳು. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗೊತ್ತಾಯ್ತಾ? ಅಭಿಷೇಕ್ ಕ್ಷೇತ್ರ ಇಲ್ಲಿ ಹೋಗ್ಬಿಟ್ಟೈತೆ. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ಇದೆಯಾ? ಎಲ್ಲ ಕಡೆ ನಮ್ದೇ ದರ್ಬಾರು. ಈಗ ಏನು ಕನ್ಫ್ಯೂಷನ್? ಓಕೆ, ನಾವೀಗ ಹೋಗೋಣ ಬನ್ನಿ. ನಾಲ್ಕನ್ ಕಳ್ದವ್ರು 11 ಜನ ಕಳ್ದವ್ರು ನೋಡ್ರಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಗುರು, ಒಂದು ತೆಲುಗುಲೋ ತಮಿಳಲ್ಲೋ ಯಾವುದೋ ಮೂವಿ ನೋಡಿದೆ ಮಚ್ಚಿ. ಯಾವ್ದು ಮಾಮ್? ಯಾವುದೋ ಪಾಚಿ ಅಂತ ಯಾವುದೋ ಒಂದು. ಪಾಚಿನ ಪೇಚಿನ ಗೊತ್ತಿಲ್ಲ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪೇಚಿ ಅನ್ಸುತ್ತೆ. ದೇವತಾನೆ ಅದು. ಲೋ, ಏನು ಮೂವಿ ಗೊತ್ತಾಗ್ರು? ಹಿಂಗೆ ಟ್ರೆಕ್ಕಿಂಗ್ ಬಂದಿರ್ತಾರೆ. ಟ್ರೆಕ್ಕಿಂಗ್ ಬಂದವರು ಯಾರಿಗೂ ಅದು ಇದು ಮೇಲೆ ಏನು ದೇವ ಅದು ಏನು ಬ್ಲ್ಯಾಕ್ ಮ್ಯಾಜಿಕ್ ಅದ್ರ ಮೇಲೆಲ್ಲ ನಂಬಿಕೆ ಇರಲ್ಲ ಅಂತ ಹೇಳು. ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಇಂಗ್ಲೀಷ್ ಹೇಳ್ತೀಯ? ಕೂತ್ಗಳಲ್ಲಿ ಏನ್ ಗಾಯ್ಸ್, ಏನಾಯ್ತು ಪ್ರಾಬ್ಲಮ್? ರೋಡ್ ಮಾಡ್ತಾವ್ ಬೈ. ಮಾಡ್ತೋಗ್ಬಿಟ್ಟಿದೀವಿ. ದಾರಿ ತಪ್ಪಿ ಹೋದ ರಾಘವೇಂದ್ರನೇ. ರಾಘವೇಂದ್ರ ದಾರಿ ತಪ್ಪಿಬಿಟ್ಟ ಇಲ್ಲೊಬ್ಬರ್. ವೇರ್ ಆರ್ ಯು ಧನ್ರಾಜ್? ಕೆಳಗೆಳ್ದು ಹೋಗ್ಬಿಟ್ಟಿಯ, ಬಾರೋ, ಏನು ಕಾಣ್ತಿಲ್ಲ. ಹುಲಿಗಿಲಿ ಬಂದದ್ದು ಒಳ್ಳೆ ಬಾಡತ್ತೆ. ಅಯ್ಯೋ, ಓ, ಹುಲಿಗಿಲಿ ಬಂದು ಒಳ್ಳೆ ಬಾಡ ಅಂತ ತಿಂದ್ಕೊಂಡು ಹೋಗ್ಬಿಡೋದು. ಎಲ್ಲಿ ಬರ್ಬೇಕು? ಹಲೋ, ವಾಟ್ ರೋಹಿತ್, ವಾಟ್ ಹ್ಯಾಪನ್? ಏನೋ ರೋಡ್ ತಪ್ಪಾಗೈತೆ ಕಣ ಇಲ್ಲಿ. ರೂಟ್ ತಪ್ಪಾಯ್ತಾ? ಇಲ್ಲಿ ಏನೋ ನೋಡು, ಬೇರೆ ರೋಡೇ ಬೇರೆ. ಇಲ್ಲಿ ತೋರಿಸ್ತಿರೋ ರೋಡ್ ಇಲ್ಲಿ ರೋಡೇ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ 65 ಕಿಲೋಮೀಟರ್. 65 65 ಕಿಲೋಮೀಟರ್ ಇದೆಯಾ ಇದು? ಯಾಕಣ? ಫಾಲ್ಸು ಹಂಗೋ ಹೆಂಗೋ ಅನ್ಕೊಂಡಿದ್ದೆ, ಅದು ಚೆನ್ನಾಗೈತೆ. ಬಟ್ ಏನೋ ಒಂದ್ ಚೂರ್ ಎಲ್ಲೋ ದಾರಿ ತಪ್ಪೋಗ್ಬಿಟ್ಟಿದೀವಿ. ದಾರಿ ತಪ್ಪಿದೆ, ಆಲ್ರೆಡಿ ದಾರಿ ತಪ್ಪಾಗಿದೆ. ಆದ್ರೂ ಮೀಟರ್ ಬೇಕು. ಮೀಟರ್ ಗಾಯ್ಸ್, ರೋಡ್ ಮಿಸ್ ಆಗ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಎಲ್ಲಿ ಹೋಗ್ತಾ ಇದೀವಿ ಅಂತಲೂ ಗೊತ್ತಾಗ್ತಿಲ್ಲ. ಮುಂದೆ ಏನು ಕಾಣ್ತಾ ಇಲ್ಲ, ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ. ಎಲ್ಲಿ ಹೋಗೋದು ಅಂತಲೂ ಗೊತ್ತಾಗ್ತಿಲ್ಲ, ಎಲ್ಲಿಗೆ ಬಂದಿದ್ದೀವಿ ಅಂತಲೂ ಗೊತ್ತಾಗ್ತಿಲ್ಲ. ಮ್ಯಾಪಲ್ಲಿ ನೋಡಿದ್ರೆ 65 ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ. ಒಟ್ಟಿನಲ್ಲಿ ಫಾಲ್ಸ್ ನೋಡಿದೆ, ಇವತ್ತು ಮನೆಗೆ ಹೋಗಲ್ಲ. ಓಕೆ, ಏನೋ ಒಂದು ಆಗುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ಧನ್ರಾಜ್ ಬಿದ್ದ. ಎಲ್ಲ ವಚ ಇಲ್ಲ ಏನೋ ವಚ ಏನಲ್ಲಿ ಧನ್ರಾಜ್ ಬಿದ್ದಲ್ಲ, ಇದರ ಅನುಭವ ಹೇಳು ಸ್ವಲ್ಪ. ಜನ್ಮಕ್ಕೆ ಹೋಗೋ ಗೈಸ್, ರೋಡ್ ಮಿಸ್ ಆಗ್ಬಿಟ್ಟು ಎಲ್ಲೋ ಬರೋಕ್ಕೆ ಹೋಗಿ ಎಲ್ಲೋ ಹೋಗ್ಬಿಟ್ಟಿದ್ದೀವಿ. ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು,
ಎಲ್ಲ ಸುಮ್ಮನೆ ನಿಂತ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತಲೂ ಅರ್ಥ ಆಗ್ತಿಲ್ಲ. ಯಾವ ಗೂಗಲ್ ಮ್ಯಾಪು ವರ್ಕ್ ಆಗ್ತಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ರಾಜ್ ನೋಡಿರೋ ಒಂದ್ಸಲ ಬಿದ್ದ. ಇನ್ನೂ ಯಾರ್ಯಾರು ಬೀಳ್ತಾರೋ ಇಳ್ತಾರೋ ಗೊತ್ತಾಗ್ತಿಲ್ಲ. ಬಟ್ ಒಳ್ಳೆ ಗೌತಮ್ ಜಾರ್ನ ಒಳ್ಳೆ ವ್ಯೂ ಕಾಣ್ತಾ ಇದೆ ಮಾತ್ರ ನೋಡಿ. ಫಾಗ್ ಇಲ್ಲ ಅಂದಿದ್ರೆ ಮಾತ್ರ ಸಕ್ಕತ್ತಾಗಿರೋದು. ಬಟ್ ನೋ ಪ್ರಾಬ್ಲಮ್, ಈಗಲೂ ಚೆನ್ನಾಗಿ ಕಾಣ್ತಾ ಇದೆ. ಕಾಡಿಸ್ತಾ ಇವಾಗ ಏನಾದ್ರು ಒಳ್ಳೆ ವ್ಯೂ. ದಾರಿ ಕಾಡಿಸ್ತಾ ಇದೆಯಾ? ದಾರಿ ಕಾಡದಾಗಿದೆ ರಾಘವೇಂದ್ರನೇ. ಅದೇ ತಿನ್ಭುಜ. ತಡ ಅದೇ ತಿನ್ಭುಜ. ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ ಇದು ಮುಳ್ಳಯ್ಯನಗಿರಿ. ಆ ಕಡೆ ಕಾಣ್ತಾ ಇದೆಯಲ್ಲ ಅದು ಬಾಬಾ ಬುಡನ್ಗಿರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಜೊತೆ ಏನೋ ನೀನು ಬಿದ್ದಂತೆ. ಫಾಲ್ಸೇ ಸಿಗ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾ ಇದೀವಿ ಅಂತಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಕಿಲೋಮೀಟರ್ ಗಟ್ಟೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಇವೆಲ್ಲ ಫಸ್ಟ್ ಟೈಮ್ ಬಂದವ್ರಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಆಗೋದು. ಅಂತೂ ಇಂತೂ ಹಿಂದೆ ಇದ್ದಾರಲ್ಲ ಅವ್ರು ಹೇಳಿದ್ರು ಫಾಲ್ಸ್ ಇದೆ ಅಂತೆ, ಇನ್ನೂ 4 ಕಿಲೋಮೀಟ್ರ್ ಇದೆ ಅಂತೆ. ಸೊ ಹೋಗ್ಬಿಟ್ಟು 4 ಇಳಿಬೋದಂತೆ. ಆ ಕಡೆಯಿಂದ ಹತ್ತಕ್ಕೆ ಸ್ವಲ್ಪ ಕಷ್ಟ. ಬಟ್ ನೋಡಿ, ಸೊ ಅದೊಂದು ಇದರಲ್ಲಿ ಏನು ಫಾಲ್ಸ್ ಕಾಣಿಸುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಫುಲ್ಲು ಫಾಗ್ ತುಂಬ್ಕೊಂಡದೆ. ಮುಂದೆ ಒಂದು 10 ಮೀಟ್ರ್ ಮುಂದೆ ಹೋದ್ರೆ ಯಾವನು ಎಲ್ಲವನೇ ಅಂತಲೂ ಗೊತ್ತಾಗಲ್ಲ. ಸೊ ಇವತ್ತೇನೇ ಆಗಲಿ ಆ ಫಾಲ್ಸ್ನ ವ್ಯೂ ನೋಡ್ಕೊಂಡೆ ಹೋಗೋದು ಡಿಸೈಡ್. ಗಸ್ ಟೋಟಲಿ 4 ಬೆಟ್ಟಗಳನ್ನು ದಾಟಿ ಬಂದ್ವಿ. ನೋಡಿದ್ರೆ ಅಲ್ಲಿ ಕಾಣ್ತಾ ಇದೆಯಾ, ಇನ್ನೊಂದು ಬೆಟ್ಟ ಕಾಣ್ತಾ ಐತೆ. ಆ ಬೆಟ್ಟಕ್ಕೂ ಹೋಗಿ ಮೇ ಬಿ ಅಲ್ಲೇ ಇರಬೇಕು ಮೋಸ್ಟ್ಲಿ. ಇಲ್ಲ ಇನ್ನೊಂದು ಬೆಟ್ಟ ಇದೆಯೋ ಗೊತ್ತಿಲ್ಲ, ಹೊತ್ತಿ ಬೇರೆ ಎಳಿಬೇಕಾ ನೋಡೋಣ. ಫಾಲ್ಸ್ ನೋಡ್ಬಿಟ್ಟೆ ಹೋಗೋಣ ಇವತ್ತು, ಬಿಡೋದು ಬೇಡ. ಹೊಸ ಬೆಳಕು ಬಂಗಾರದ ಮುಂದಕ್ಕೆ ಲಿರಿಕ್ಸ್ ಗೊತ್ತಿಲ್ಲ. ಅತ್ತ ಇತ್ತ ಸುತ್ತ ಮುತ್ತ ನೋಡ್ತಾ ಬರೇ ಫಾಗು ತುಂಬಿದೆ. ಏನೋ ಸ್ವಂತ ಹಂಗೆ ನೋಡ್ತಿದ್ಯಾ? ಯಾರು ನಿನ್ನೆ ಗೊತ್ತಾಯ್ತು? ಆ ಕಡೆಯಿಂದನೂ ರೂಟ್ ಇದೆ, ಈ ಕಡೆಯಿಂದನೂ ರೂಟ್ ಇದೆ. ಇದೇ ಬೆಟರು ರೂಟು. ಅಭಿ ಸ್ನ್ಯಾಕ್ಸ್ ಏನಿದೆಯೋ ಕವರ್? ಮತ್ತು ಏನು ಕವರ್ ಅದು? ಏನು ಸ್ನ್ಯಾಕ್ಸ್ ತಂದಿದ್ದಪ್ಪ? ತಿಂದ್ಬಿಟ್ರಲ್ಲ? ಏನೋ 2 ಕೊಟ್ರಪ್ಪ ಅಷ್ಟೇ. ಇನ್ನೂ 1 ಕಿಲೋಮೀಟ್ರ್ ಇದೆಯಾ? ಅವಾಗಿಂದ 1 ಕಿಲೋಮೀಟ್ರ್ ಅಂತವ್ರಲ್ಲ ಬಂದವರೆಲ್ಲ. ನಾವು ಜೋಶಲ್ಲಿ ಹೋಗ್ತಲೇ ಇದ್ದೀವಿ ಬ್ರೋ, 1 ಕಿಲೋಮೀಟ್ರ್ ಅಂತ. ಫೈನಲಿ ಫಾಲ್ಸ್ ಹತ್ರ ರೀಚ್ ಆಗಿದೆ. ಇನ್ನೊಂದು 50 ಮೀಟ್ರ್ ಇರ್ಬೋದು. ಸೊ ನಿಮಗೆ ಕೇಳಿಸ್ತಾ ಇದೆ ಅನಿಸುತ್ತೆ ಫಾಲ್ಸ್ ಸೌಂಡ್ ಇನ್ನೂ ಸ್ವಲ್ಪ ದೂರ ಇದೆ. ಇಲ್ಲ ಕೇಳಿಸ್ತಾ ಇದೆಯಲ್ಲ? ಇನ್ನೊಂದು 50 ಮೀಟ್ರು ವೆಯ್ಟ್ ತೋರಿಸ್ತೀವಿ ಫಾಲು. ಈ ಕಡೆ ಮಳೆ ಫಾಗು ಎಲ್ಲ ಒಟ್ಟೊಟ್ಟಿಗೆ ಹೊಡಿತಾಯಿತ್ತು. ನಮಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ತಿದೆ. ನೀವು ನೋಡಿದ್ರೆ ಕಾಡಲ್ಲಿರೋ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಬನ್ನಿ ಫಾಲ್ಸ್ ನೋಡೋಣ ಯಾವ ಥರ ಇದೆ ಅಂತ. ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ತುಂಬ ಈಸಿ ಇಲ್ಲ, ಬರ್ತಾ ಟ್ರೆಕ್ ಕಷ್ಟ ಆಗುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದ ಪ್ರಕಾರ ಟ್ರೆಕ್ ಈಸಿ ಇದೆ ಅಂದ್ಕೊಂಡ್ವಿ. ಬಟ್ಟು ಟ್ರೆಕ್ ಹೋಗ್ತಾ ಇದ್ವಿ ಕಷ್ಟ ಆಗುತ್ತೆ. ಯಾಕಂದರೆ ಬಿಕಾಸ್ ನೋಡಿ ಫುಲ್ಲು ಕಲ್ಲು ಇದೇ ಥರ ಇರೋದಿಲ್ಲ.
ಅರ್ಧ ಹೆಂಗೋ ಬಂದುಬಿಡ್ಬೋದು. ಸೊ ಇನ್ನರ್ಧ ಬರೋದೇ ಇರೋದು ಚಾಲೆಂಜು. ಸೊ ಫಸ್ಟ್ ಯಾರೇ ಆಗಿದ್ರು ಟ್ರೆಕ್ ಮಾಡ್ತಾಯಿದ್ರು ನೋಡ್ಕೊಂಬನ್ನಿ. ಬನ್ನಿ ಈಗ ಫಾಲ್ಸ್ ಹತ್ರಕ್ಕೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಬ್ರೋ ಮುಗೀತಾ? ನಾನು ಒಬ್ಬನೇ ಬಂದಿರೋದು. ಎಲ್ಲ ಅವ್ರಿನ್ನ ಎಲ್ಲಿದ್ದಾರೋ ಗೊತ್ತಿಲ್ಲ ಇನ್ನು. ಬ್ರೋ ಹೆಂಗಿತ್ತು? ಚೆನ್ನಾಗಿದಾ? ನೋಡಿ ಫೈನಲಿ ಅಂತೂ ಬಂದ್ಬಿಟ್ವಿ ಫಾಲ್ಸ್ ಹತ್ರ. ಸೊ ಅಲ್ಲಿಂದ ಹೋದ್ರೆ ಕ್ಲೀನಾಗಿ ಕಾಣಿಸೋದು, ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ, ಹೆಂಗೆ ಮಾಡಬೇಕಾಗಿ. ಬೆಟ್ಟ ಎಲ್ಲ ಹತ್ತಿದಾಯ್ತು, ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ವ್ಯೂ ಮಾತ್ರ ವಾಟರ್ ಫಾಲ್ಸ್ದು ಒನ್ ಮೋರ್ ಅನ್ಬೇಕು ಅವನಕ್ಕ. ನಂಗೆ ಇತ್ತು ವ್ಯೂಸು, ದೇವ್ರನ್ನೇ ಚೆನ್ನಾಗಿತ್ತು. ಬಟ್ ಏನು ಅಂತಂದರೆ ಜಾಸ್ತಿ ಮೋಡ ಮತ್ತು ಫಾಗ್ ಇರೋದ್ರಿಂದ, ಲೈಕ್ ನಾವು ಹೋಗಿ ಸಿಚುವೇಶನ್ ಅದೇ ರೀತಿ ಇತ್ತು. ಸೊ ಹಾಗಾಗಿ ಫಾಗ್ ಇರೋದ್ರಿಂದ ಸ್ವಲ್ಪ ಮನೆ ಮಾಚ್ಕೊತ್ತು ಅಷ್ಟೇ. ಬಟ್ ಆಮೇಲೂ ಬಂತು ಫಾಗ್ ಹೋದಾಗ ಮಾತ್ರ ವ್ಯೂ ಸಕ್ಕತ್ತು ಡೀಪ್ ಐತೆ ಮಾತ್ರ. ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಬಿ ಸ್ಟೇ ಟ್ಯೂನ್. ಆಗ್ತಾ ಇರ್ತೀವಿ ಅವಾಗ ನೋಡ್ತಾ ಇರಿ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಡಿ ರಘುಸ್ ಯೂಟ್ಯೂಬ್ ಚಾನಲ್. ಕೋಆರ್ಡಿನೇಟರ್ ಬೈ ಗೌತಮ್.